ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಏಪ್ರಿಲ್ 27ನೇ ತಾರೀಕು ಭಾನುವಾರದ ದಿನದಂದು ಅಕ್ಷಯ ಅಮಾವಾಸ್ಯೆ ಬಂದಿದೆ. ಇದಕ್ಕೆ ಚೈತ್ರ ಅಮಾವಾಸ್ಯೆ ಅಥವಾ ವೈಶಾಖ ಅಮಾವಾಸ್ಯೆ ಅಂತಲೂ ಕರೀತಾರೆ. ಅಕ್ಷಯ ಅಮಾವಾಸ್ಯೆಯ ದಿನ ಕೆಲವೊಂದು ಕೆಲಸಗಳು ನಿಷೇಧವಾಗಿದ್ದರೆ ಕೆಲವೊಂದು ಕೆಲಸಗಳು ಕಡ್ಡಾಯವಾಗಿರುತ್ತೆ. ಅಕ್ಷಯ ಅಮಾವಾಸ್ಯೆಯ ದಿನ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು ಮತ್ತು ಈ ದಿನದಂದು ಕಪ್ಪು ದಾರ ಮತ್ತು ನಿಂಬೆಹಣ್ಣಿನಿಂದ ಈ ಒಂದು ಚಿಕ್ಕ ಕೆಲಸ ಮಾಡಿ ಸಾಕು. ನಿಮ್ಮ ಜೀವನದಲ್ಲಿದ್ದ ಕಷ್ಟಗಳು, ಕುಟುಂಬ ಸಮಸ್ಯೆಗಳು, ಶತ್ರುಗಳ ಕಾಟದಿಂದ ಮತ್ತು ಕೆಲಸದಲ್ಲಿದ್ದ ಅಡೆತಡೆಗಳು ದೂರವಾಗಿ ನೆಮ್ಮದಿಯ ಜೀವನ, ಸಂತೋಷದ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಲ್ಲದೆ ಆರ್ಥಿಕ ಸಮಸ್ಯೆ ಕೂಡ ದೂರವಾಗಿ ನಿಮಗೆ ಹಣ ಅಭಿವೃದ್ಧಿ ಆಗುವಂಥ ಯೋಗ ಒಲಿದು ಬರುತ್ತೆ. ಧಾರ್ಮಿಕ ಗ್ರಂಥ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾನುವಾರದಂದು ಬರುವ ಅಮಾವಾಸ್ಯೆಗಳು ತುಂಬಾ ಶಕ್ತಿಶಾಲಿಯಾಗಿರುತ್ತೆ ಹಾಗೂ ದೈವ ಬಲ ಕೂಡ ಹೆಚ್ಚಾಗಿರುತ್ತೆ. ಈ ದಿನದಂದು ಮಾಡುವ ಉಪಾಯಗಳು ತುಂಬಾ ಶುಭ ಫಲವನ್ನು ತರುತ್ತದೆ. ಹಾಗಾಗಿ ಈ ಭಾನುವಾರದ ದಿನದಂದು ಬರುವ ಅಕ್ಷಯ ಅಮಾವಾಸ್ಯೆಯ ದಿನ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ಬ್ರಹ್ಮಾಂಡದ ಅಧಿಪತಿಯಾದ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಅಕ್ಷಯ ಅಮಾವಾಸ್ಯೆಯ ದಿನದಂದು ಮಧ್ಯಾಹ್ನದ ವೇಳೆ ಮತ್ತು ಸಾಯಂಕಾಲದ ವೇಳೆ ನಿದ್ರೆಯನ್ನು ಮಾಡಬಾರದು. ಯಾಕಂದ್ರೆ ನಿದ್ರೆ ಮಾಡಿದ್ರೆ ದಟ್ಟ ದಾರಿದ್ರ್ಯ ಅನ್ನೋದು ಹೆಗಲೇರಿ ಕೂರುತ್ತೆ. ಹಾಗೂ ಈ ಅಕ್ಷಯ ಅಮಾವಾಸ್ಯೆಯ ದಿನದಂದು ನೀವು ಬೆಳಗ್ಗೆ ಎದ್ದ ತಕ್ಷಣ ಉಪ್ಪು ಮತ್ತು ಅರಿಶಿಣದ ಪುಡಿಯನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಬೇಕಾಗುತ್ತೆ. ಹೀಗೆ ಸ್ನಾನ ಮಾಡುವುದರಿಂದ ನಿಮ್ಮ ಕೆಲವೊಂದು ಪಾಪ ಕರ್ಮಗಳು ದೂರ ಆಗುತ್ತೆ ಮತ್ತು ದರಿದ್ರ ಕೂಡ ದೂರವಾಗುತ್ತೆ ಅಂತಲೇ ಹೇಳಬಹುದು. ಈ ಅಮಾವಾಸ್ಯೆಯ ದಿನದಂದು ನಿಂಬೆಹಣ್ಣಿನ ದೀಪವನ್ನು ಮಾಡಿ ಇದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ 12 ಬತ್ತಿಗಳನ್ನು ಹಾಕಿ ಅರಳಿ ಮರದ ಕೆಳಗೆ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. ದೀಪಾರಾಧನೆಯನ್ನು ಮಾಡಿದ ನಂತರ ಅರಳಿ ಮರವನ್ನು ಭಕ್ತಿ ಭಾವದಿಂದ 12 ಬಾರಿ ಸುತ್ತಬೇಕಾಗುತ್ತೆ. ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಕೆಲಸ ಕಾರ್ಯಗಳಲ್ಲಿದ್ದ ಅಡೆತಡೆಗಳು ದೂರವಾಗಿ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸು ಅನ್ನೋದು ಸಿಗುತ್ತಾ ಹೋಗುತ್ತೆ. ಕುಟುಂಬದ ಏಳಿಗೆಯನ್ನು ಕಾಣ್ತೀರಾ ಹಾಗೂ ಅನಿರೀಕ್ಷಿತವಾಗಿ ಹಲವಾರು ಕಡೆಯಿಂದ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ಅಮಾವಾಸ್ಯೆಯ ದಿನದಂದು ಶಿವನ ದೇವಾಲಯಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿಸಿ ಪೂಜೆ ಪುನಸ್ಕಾರವನ್ನು ಮಾಡಿಸಿ ಸ್ವಲ್ಪ ಸಮಯದ ವೇಳೆ ದೇವಾಲಯದಲ್ಲಿ ಕೂತ್ಕೊಂಡು ಬರಬೇಕು. ಹೀಗೆ ಮಾಡುವುದರಿಂದ ಹಲವಾರು ಪಾಪಗಳು ಕರ್ಮಗಳು ದೂರವಾಗುತ್ತೆ. ಮುಂದೆ ಬರುವಂಥ ಯಾವುದೇ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗುತ್ತಾ ಹೋಗುತ್ತೆ ಮತ್ತು ಮಾನಸಿಕ ಪ್ರಶಾಂತತೆ ಅನ್ನೋದು ಸಿಗುತ್ತೆ. ದೈವ ಬಲ ಅನ್ನೋದು ಹೆಚ್ಚಾಗಿರುತ್ತೆ ಹಾಗೂ ವರ್ಷ ಪೂರ್ತಿ ಶಿವ ಮತ್ತು ಪಾರ್ವತಿಯರ ಆಶೀರ್ವಾದ ನಿಮ್ಮ ಕುಟುಂಬದವರ ಮೇಲೆ ಇರುತ್ತೆ. ಪ್ರತಿಯೊಂದು ಕೆಲಸದಲ್ಲಿ ಏಳಿಗೆಯನ್ನು ಕಾಣ್ತಾ ನೆಮ್ಮದಿಯ ಜೀವನವನ್ನು ಅನುಭವಿಸ್ತಾ ಹೋಗ್ತೀರಾ. ಈ ಅಕ್ಷಯ ಅಮಾವಾಸ್ಯೆಯ ದಿನದಂದು ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನ ಧರ್ಮವನ್ನು ಮಾಡಿ. ಇದರಿಂದ ನಿಮ್ಮ ಪಾಪ ಕರ್ಮಗಳು ದೂರವಾಗುತ್ತೋ ಅಷ್ಟೇ ಅಲ್ಲ, ಅಕ್ಷಯ ಪಾತ್ರೆಯಿಂದ ಹೇಗೆ ಡಬಲ್ ಆಗುತ್ತೋ ಅಷ್ಟು ನಿಮ್ಮ ಜೀವನದಲ್ಲಿ ಡಬಲ್ ಆಗ್ತಾ ಹೋಗುತ್ತೆ. ಅಂದರೆ ಹಣದಲ್ಲಿ ಹೆಚ್ಚಳ ಕಾಣೋದು, ಜೀವನದಲ್ಲಿ ಅಭಿವೃದ್ಧಿ ಹೊಂದೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವುದು, ಇನ್ನೂ ಅನೇಕ ಫಲಿತಾಂಶಗಳು ನಿಮಗೆ ಕಾಣುತ್ತಾ ಹೋಗುತ್ತೆ. ಮತ್ತು ಈ ದಿನದಂದು ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು ಅಂತ ಹೇಳಿದರೆ ಮದ್ಯ ಸೇವನೆ ಮಾಡಬಾರದು, ಧೂಮಪಾನ ಮಾಡಬಾರದು, ಪ್ರತೀಕಾರದ ಆಹಾರವಾದ ಬೆಳ್ಳುಳ್ಳಿ ಮತ್ತು ಮಾಂಸದ ಪದಾರ್ಥವನ್ನು ಸೇವನೆ ಮಾಡಬಾರದು. ಈ ತಪ್ಪನ್ನು ಮಾಡಿದರೆ ನೀವು ಜೀವನದಲ್ಲಿ ಖಂಡಿತವಾಗಿ ಹಣದ ಸಮಸ್ಯೆಯನ್ನು ಎದುರಿಸ್ತೀರಾ ಮತ್ತು ದಾರಿದ್ರ್ಯ ಅನ್ನೋದು ನಿಮ್ಮ ತಲೆಯ ಮೇಲೆ ಕೂರುತ್ತೆ. ಈ ಅಕ್ಷಯ ಅಮಾವಾಸ್ಯೆಯ ದಿನದಂದು ಕಪ್ಪು ಬಣ್ಣದ ದಾರ ಮತ್ತು ನಿಂಬೆಹಣ್ಣಿನಿಂದ ಯಾವ ಕೆಲಸವನ್ನು ಮಾಡಬೇಕು ಅಂದರೆ ಈ ದಿನದಂದು ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಮಾಡಿ ಶಿವನ ದೇವಾಲಯದಲ್ಲಿ ಬಂದಿರುವ ಭಕ್ತರಿಗೆ ಹಂಚಬೇಕಾಗುತ್ತೆ. ನೀವೇ ನಿಮ್ಮ ಕೈಯಾರ ಮಾಡಿದ ನಿಂಬೆಹಣ್ಣಿನ ಚಿತ್ರಾನ್ನ ಅಲ್ಲಿ ಬಂದಿರುವ ಭಕ್ತರಿಗೆ ದಾನವನ್ನು ಮಾಡಿದರೆ ರಾಹು ಹಾಗೂ ಕೇತುವಿನ ಬಲ ಹೆಚ್ಚಾಗಿ ಅದ್ಭುತ ಫಲಗಳು ಉಂಟಾಗುತ್ತೆ. ಪೂರ್ವ ಜನ್ಮದ ಪಾಪ ಕೂಡ ಪರಿಹಾರವಾಗುತ್ತೆ. ಮತ್ತು ಕಪ್ಪು ಬಣ್ಣದ ದಾರದಿಂದ ನಿಮ್ಮ ಎಡಗಾಲಿಗೆ ಸಂಕಲ್ಪ ಪೂರ್ವಕವಾಗಿ ಕಟ್ಟಬೇಕಾಗುತ್ತೆ. ನಿಮಗಿರುವಂಥ ಎಲ್ಲ ನರಪೀಡೆ, ನರದೋಷ, ಶತ್ರುನಾಶ, ಅಕ್ಕಪಕ್ಕದವರ ದೃಷ್ಟಿದೋಷ ನಾಶ ಆಗಬೇಕಂತ ಸಂಕಲ್ಪ ಮಾಡಿ ಅಮಾವಾಸ್ಯೆ ಆಗಿರುವುದರಿಂದ ಕಪ್ಪು ದಾರವನ್ನು ಕಟ್ಟಬೇಕು ನಿಮ್ಮ ಎಡಗಾಲಿಗೆ. ಮತ್ತು ಈ ದಾರವನ್ನು ಮುಂದಿನ ಅಮಾವಾಸ್ಯೆಯವರೆಗೂ ನಿಮ್ಮ ಕಾಲಲ್ಲೇ ಇರಬೇಕಾಗುತ್ತೆ. ನಂತರ ಮುಂದಿನ ಅಮಾವಾಸ್ಯೆಗೆ ಈ ಕಪ್ಪು ದಾರವನ್ನು ಮತ್ತು ಕರ್ಪೂರದ ಜೊತೆಗೆ ಎಕ್ಕದ ಗಿಡದ ಎಲೆಯ ಮೇಲೆ ಸುಡಬೇಕಾಗುತ್ತೆ. ಹೀಗೆ ಪ್ರತಿ ಅಮಾವಾಸ್ಯೆಗೂ ಮಾಡಿದರೂ ಕೂಡ ನಿಮಗೆ ಶತ್ರು ದೋಷಗಳು, ದೃಷ್ಟಿ ದೋಷಗಳು ಬಾಧಿಸುವುದಿಲ್ಲ ಮತ್ತು ನಿಮಗಿದ್ದ ಎಲ್ಲ ಕೆಟ್ಟ ದೋಷಗಳು ನಾಶವಾಗುವುದು ಖಚಿತ. ಒಂದು ಬಾರಿ ಈ ಪ್ರಯತ್ನವನ್ನು ಮಾಡಿ ನೋಡಿ, ಇದರ ಪ್ರತಿಫಲವನ್ನು ನೀವು ಅನುಭವಿಸ್ತೀರಾ.
ನೀವು ನಿಮ್ಮ ಜೀವನದಲ್ಲಿ ತುಂಬ ಏಳಿಗೆಯನ್ನು ಕಾಣ್ತೀರಾ, ಕುಟುಂಬದ ಜೊತೆ ಸಂತೋಷದಿಂದ ಜೀವನವನ್ನು ನಡೆಸುತ್ತೀರಾ ಹಾಗೂ ಹಣಕಾಸಿನ ಸಮಸ್ಯೆಗಳು ಕೂಡ ದೂರವಾಗಿ ಪ್ರತಿಯೊಂದು ಕೆಲಸದಲ್ಲಿ ಕೂಡ ಹಣ ಅಭಿವೃದ್ಧಿ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HKTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು. ಧನ್ಯವಾದ.